ಈಗಾಗಲೇ ರಕ್ತ ಕಾಶ್ಮೀರ ಬಗ್ಗೆ ಎಲ್ಲ ಮಾಹಿತಿನ ಅಪ್ಪ ಕೊಟ್ಟಿದ್ದಾರೆ. ನಿರ್ಮಾಪಕನಾಗಿ ನಾನು ಹೇಳ್ಬೇಕಾಗಿರೋದು ಒಂದೇ ಅಂದರೆ, ಈ ಸಿನಿಮಾ ಮಾಡಬೇಕಾದ್ರೆ ನಾನು ಯಾವುದು ಸಿನಿಮಾ ಮಾಡ್ತಾ ಇರಲಿಲ್ಲ. ರೆಬೆಲ್ ಸಿನಿಮಾಗೋಸ್ಕರ ರೆಡಿ ಆಗ್ತಾ ಇದ್ದೆ. ಸೊ ಹಾಗೆ ಪ್ರೊಡಕ್ಷನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಸೊ ಕಾಶ್ಮೀರ್ ಶೆಡ್ಯೂಲ್ ಅಂತೂ ಐ ಥಿಂಕ್ ದ ಮೋಸ್ಟ್ ಡಿಫಿಕಲ್ಟ್ ಶೆಡ್ಯೂಲ್. ಆಲ್ರೆಡಿ ಎಲ್ಲ ಕತೆ ಹೇಳಿದ್ದಾರೆ ನನಗೆ, ಏನೇನು ಕಷ್ಟಗಳನ್ನ ಅನುಭವಿಸ್ಬೇಕಾಗಿತ್ತು ಅಲ್ಲಿ ಅಂತ. ಆಮೇಲೆ ಒಂದು ಕಡೆ ನಾನು ಉಪೇಂದ್ರ ಸರ್ನ ನೋಡ್ಕೋಬೇಕು, ಒಂದು ಕಡೆ ರಮ್ಯಾನೂ ನೋಡ್ಕೋಬೇಕು, ಒಂದು ಕಡೆ ನಾನು ಯೂನಿಟ್ನ ನೋಡ್ಕೋಬೇಕು, ಒಂದು ಕಡೆ ಪ್ರೊಡಕ್ಷನ್ಗೆ ಪರ್ಮಿಷನ್ಸ್ ಆಯಿತಾ, ಪೇಮೆಂಟ್ಸು ಎಲ್ಲನೂ ನೋಡಿಕೊಂಡು ಇಟ್ ವಾಸ್ ಅ ಫುಲ್ ಫ್ಲೆಡ್ಜ್ ಪ್ರೊಡ್ಯೂಸರ್ಸ್ ರೋಲ್ ಅಂತ ಹೇಳ್ಬೋದು. ಆಮೇಲೆ ಮೋಸ್ಟ್ ಡಿಫಿಕಲ್ಟ್ ಅಂದರೆ ಆಗಲೇ ಹೇಳೋದಕ್ಕೆ ಸಾಂಗ್. ನಮ್ಮ ಎಲ್ಲ ನನ್ನ ಗೆಳೆಯರು ಹಾಗೆ ಹಿರಿಯರು ಮಾಡಿದಂಥ ಸಾಂಗಲ್ಲಿ ತುಂಬ ಕಷ್ಟ ಆಗಿದೆ ಅಂದರೆ 6 ದಿನ ಶೂಟಿಂಗ್ ಮಾಡೋದಲ್ಲ, ಸೆಕ್ಯೂರಿಟಿ ಮಾಡೋಷ್ಟು ಸಾಕಾಗೋಗಿತ್ತು ನನಗೆ. ರಾಕ್ಲೈನ್ ಸ್ಟುಡಿಯೋ ಆಚೆ ಎಷ್ಟು ಜನ ಬರೋರು ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋಷ್ಟು ಸಾಕಾಗ್ಬೋದು. ಆಮೇಲೆ ಒಂದು ಕಡೆ ನಾನು ಅಪ್ಪುವಣ್ಣನೂ ನೋಡ್ಕೋಬೇಕು, ಒಂದು ಕಡೆ ದರ್ಶನ್ನೂ ನೋಡ್ಕೋಬೇಕು, ಒಂದ್ಸರಿ ರೆಬಲ್ ಸ್ಟಾರ್ನೂ ನೋಡ್ಕೋಬೇಕು, ಒಂದು ಕಡೆ ಸಾಹಸ ಸಿಂಹನೂ ನೋಡ್ಕೋಬೇಕು. ಪ್ರತಿಯೊಬ್ಬರನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಒಂದು ಕಡೆ ಏನು ಮಾಡಿದ್ರು, ಅಂಬರೀಷ್ ಮಾಮ ಒಂದ್ಸರಿ ಏನು ಮಾಡಿದ್ರು, ಒಂದು ಟೇಬಲ್ ಹಾಕ್ಸಿದ್ರು, ರೈಟ್ ಎಲ್ಲ ಬಂದಿಲ್ಲ ಕೂತ್ಕೋಬೇಕು ಅಂತ. ಅದಾದ್ಮೇಲೆ ಆಫ್ಟರ್ ದ್ಯಾಟ್ ಮೈ ವರ್ಕ್ ಬಿಕೇಮ್ ಇವನ್ ಮೋರ್ ಈಸಿ. ಬಟ್ ಯಾರು ಇವತ್ತು ಆ ಸಾಂಗ್ನ ತೆರೆ ಮೇಲೆ ನೋಡಿದಾಗ ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ. ಯಾಕೆಂದರೆ ನಮ್ಮೊಟ್ಟಿಗೆ ಇಲ್ಲ. ಬಟ್ ಅದೇ ಆಲ್ರೆಡಿ ಹೇಳ್ದಂಗೆ ಇಟ್ ಇಸ್ ಹಿಸ್ಟ್ರಿ ಇಸ್ ಕ್ರಿಯೇಟೆಡ್, ಹಿಸ್ಟ್ರಿ ಕೆನಾಟ್ ಬಿ ರಿಪೀಟೆಡ್ ಅಗೇನ್, ಆ ಥರ. ಆಮೇಲೆ ಇನ್ನೊಂದೇನೆಂದರೆ, ಅವತ್ತು ನಾವು ಆ ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಒಂದು ಖುಷಿಯ ವಾತಾವರಣ ಇತ್ತು. ಶಿವಣ್ಣ ಇರ್ಬೋದು, ಅಪ್ಪಣ್ಣ ಇರ್ಬೋದು, ನಾವೆಲ್ಲ ಸೇರಿಕೊಂಡು ವಿ ಲಿವ್ ಲೈಕ್ ಒಂದು ಫ್ಯಾಮಿಲಿ, ಒಂದು ಹಾಲಿಡೇ ಅಟ್ಮಾಸ್ಫಿಯರ್ ಥರ ದಿನ ಬರೋದು, ಕೂತ್ಕೊಳ್ಳೋದು. ಆ್ಯಂಡ್ ಒಂದೊಂದ್ಸರಿ ಏನಾಗೋದು, ಅಪ್ಪಣ್ಣ ಬೆಳಗ್ಗೆನ ಬರೋರು, ಅವ್ರು ಶಾರ್ಟೇ ಬರ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಯೂಸ್ ಟು ಸಿಟ್. ದರ್ಶನ ಬರೋನು, ಅವ್ನು ಶಾರ್ಟೇ ಬರ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಯೂಸ್ ಟು ಸಿಟ್. ಯಾವ ಒಂದು ದಿನ 6 ದಿನ ಒಂದು ದಿನ ನಮಗೆ ಯಾವತ್ತು ಬೋರ್ ಆಗಿರಲಿಲ್ಲ ಆ ಶೂಟಿಂಗಲ್ಲಿ. ಸೊ ಅದೇ ಬೇಜಾರಾಗೋದೇನೆಂದರೆ, ಆ ಥರ ನಾವು ಇವತ್ತು ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ಬಹುಶಃ ಡೇಟ್ಸ್ ಮ್ಯಾಚ್ ಆಗ್ತಾ ಇಲ್ವೋ, ಅಥವಾ ಕಥೆಗಳು ಬರ್ತಾ ಇಲ್ವೋ, ಅಥವಾ ಹ್ಯಾಂಡಲ್ ಮಾಡೋಕ್ಕೆ ಡೈರೆಕ್ಟರ್ಸ್ ಇಲ್ವೋ, ಅಥವಾ ಹೀರೋಗಳು ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಬಟ್ ಮಲ್ಟಿ ಸ್ಟಾರ್ ಸಿನಿಮಾಗಳಂತೂ ಆಗ್ತಾ ಇಲ್ಲ. ಮಲ್ಟಿ ಸ್ಟಾರ್ ಸಿನಿಮಾಗಳು ಆಗಬೇಕು, 2 ಹೀರೋ ಅಲ್ಲ, 3 ಜನ ಅಲ್ಲ, 4 ಜನ ಹೀರೋಗಳ ತೆರೆ ಮೇಲೆ ಬರಬೇಕು ಅಂದರೆ ಅವಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಜಾಸ್ತಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ರಕ್ತ ಕಾಶ್ಮೀರ ಈಸ್ ಅ ಫುಲ್ ಫ್ಲೆಜ್ಡ್ ಫ್ಯಾಮಿಲಿ ಎಂಟರ್ಟೈನರ್, ಒಂದು ಸಂಪೂರ್ಣ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಇವತ್ತು ತುಂಬ ಒಂದು ಒಳ್ಳೆ ಫೀಲಿಂಗ್ ಇದೆ. ಕೊನೆಗೂ ಈ ಸಿನಿಮಾ ತೆರೆ ಕಾಣ್ತಾ ಇದೆಯಲ್ಲ ಅನ್ನೋದು ಒಂದು ಖುಷಿ. ಅದೆಲ್ಲ ಫುಲ್ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ನಮ್ಮ ತಂದೆಯವ್ರಿಗೆ. ಯಾಕೆಂದರೆ ಈ ಸಿನಿಮಾನ ಅವರು ತೆರೆ ಮೇಲೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಮತ್ತು ತೆರೆ ಮೇಲೆ ಅದು ಮತ್ತೆ ಎಷ್ಟು 14 ವರ್ಷ ಆಯಿತಾ, 14 years, ಆಲ್ಮೋಸ್ಟ್ ಆಫ್ಟರ್ 14 years ಬ್ರಿಂಗಿಂಗ್ ಇಟ್ ಬ್ಯಾಕ್ ಆನ್ ಸ್ಕ್ರೀನ್. ಬಟ್ ಇನ್ನೂ ಅಷ್ಟೇ ಫ್ರೆಶ್ನೆಸ್ ಇದೆ ಸಿನಿಮಾಲಿ. ಮನೆ ಕೂತ್ಕೊಂಡು ನೋಡಿದ್ವಿ, ಆ್ಯಂಡ್ ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಶಾರ್ಟ್, ಕಾಶ್ಮೀರ ಇರ್ಬೋದು ಅಥವಾ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ ಅಷ್ಟು, ಯಾಕೆಂದರೆ ಜಾಸ್ತಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ. ಕೆಲವು ಸರ್ಪ್ರೈಸಸ್ ಇದೆ ಸಿನಿಮಾಲಿ. ಹಾಗೆ ನಾವು ಉಪೇಂದ್ರ ಸರ್ ಅಷ್ಟೇ 2 ರೋಲ್ನ ಎಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಅಷ್ಟು ಸಿನಿಮಾಲಿ ಪಾತ್ರ ಮಾಡಿರೋ ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಮೈ ಡಿಯರ್ ಫ್ರೆಂಡ್ ಆ್ಯಂಡ್ ಮೈ ಡಿಯರ್ ಕೋಸ್ಟಾರ್ ರಮ್ಯಾ. ತುಂಬಾ ಚೆನ್ನಾಗಿ ಕಾಣ್ತಾರೆ, ತುಂಬಾ ಮುದ್ದಾಗಿ ಕಾಣ್ತಾರೆ. ಆ್ಯಂಡ್ ಐ ಥಿಂಕ್ ಶಿ ಶುಡ್ ಕಮ್ ಬ್ಯಾಕ್ ಟು ಸಿನಿಮಾ. ಇನ್ನೂ ಸಿನಿಮಾಗಳು ಮಾಡಬೇಕು, ಏಕೆಂದರೆ ಇನ್ನೂ ಅವ್ರು ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ, ಅಷ್ಟೇ ಮುದ್ದಾಗಿದ್ದಾರೆ. ಮೊನ್ನೆ ಎಲ್ಲೋ ಒಂದು ಕಡೆ ನೋಡಿದೆ ಅವ್ರನ್ನ, ಅನ್ಫಾರ್ಚುನೇಟ್ಲಿ ಏನು ಮಾತಾಡ್ಸೋಕ್ಕಾಗಲಿಲ್ಲ, ಬಿಕಾಸ್ ಇಟ್ ವಾಸ್ ಟೂ ಕ್ರೌಡೆಡ್. ಇನ್ನೂ ಅಷ್ಟೇ ಮುದ್ದಾಗಿದ್ದಾರೆ, ಇನ್ನೂ ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ. ಐ ಥಿಂಕ್ ಶಿ ಶುಡ್ ಕಮ್ ಬ್ಯಾಕ್ ಟು ಸಿನಿಮಾ. ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾರೆ ಪ್ರತಿಯೊಬ್ಬರೂ. ಈ ಸಿನಿಮಾದಲ್ಲಿ ಮಾಡಿದಂಥವ್ರು, ಹಾಗೆ ನನ್ನ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮಗೂ ಎಲ್ಲ ನನ್ನ ಧನ್ಯವಾದಗಳು. ಇಲ್ಲಿ ಬಂದಿದ್ದಕ್ಕೆ ನಿಮ್ಮ ಸಪೋರ್ಟ್ ಸದಾ ನನ್ನ ಫ್ಯಾಮಿಲಿ ಮೇಲೆ, ನನ್ನ ಮೇಲೆ, ನನ್ನ ಪಾದದ ಮೇಲೆ ಇದ್ದು ಮುಂದೇನೂ ಹಾಗೆ ಇರಲಿ ಅಂತ ಕೇಳ್ಕೊತೀನಿ.